500 ರೂಪಾಯಿ ಏನು ತೀಟೆಗೆ ಬಂದಿದೆ ಇಲ್ಲಿ. ಗೊತ್ತಿಲ್ಲ ಇವಾಗ ತಲೆ ಕೊಡೋದು ಗೊತ್ತಿಲ್ಲ ಇವಾಗ. ಒಂದು ಆರ್ಡ್ರಿಗೆ 70 ರೂಪಾಯಿ, 5 ರೂಪಾಯಿ ತಂದು 5 ರೂಪಾಯಿ. ಬೆಳಗ್ಗೆ ಎದ್ದು ಬಂದರೆ 6-7 ಗಂಟೆಗೆ ಬಂದರೆ ರಾತ್ರಿವರೆಗೂ ಕತ್ತೆ ದುಡಿದ್ರೆ ನಮಗೆ ಬರೋದೇ ಒಂದು ಪೆಟ್ರೋಲ್ ಎಲ್ಲ ಕಳೆದ್ರೆ ಒಂದು 1000 ರೂಪಾಯಿ. ಆ 1000 ರೂಪಾಯಿಗೆ 12 ಅವರ್ 13 ಅವರ್ ಡ್ಯೂಟಿ ಮಾಡ್ತೀವಿ. ಹಸಿದ್ರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಗಮನಿಸೋ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ವಿಷಯ ಏನಪ್ಪ ಅಂದರೆ ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ನೇಲಲ್ಲಿ ನೋಡಿದ್ದೀರಾ. ಸೊ ನಿನ್ನೆ ಅಥವಾ ಮೊನ್ನೆ ಒಂದು ಘಟನೆ ನಡೆದಿದೆ. ಪೆನಾಲ್ಟಿ ಏನಿಲ್ಲ. ಈ ಗಾಡಿಗೆಲ್ಲ ಲೋಕ ಹಾಕಿದೀಯ, ಜಾಗ ಹಾಕಿಲ್ಲ ಅಂತ ನಮಗೆ ಜಾಗ ಇಲ್ಲ. ಸೆಕ್ಯೂರಿಟಿ ನಾವಲ್ಲ ಗೊತ್ತಿಲ್ಲ ಇವಾಗ ತಲೆ ಕೊಡೋದು ಗೊತ್ತಿಲ್ಲ ಇವಾಗ. ಒಂದು ಆರ್ಡ್ರಿಗೆ 70 ರೂಪಾಯಿ, 5 ರೂಪಾಯಿ ತಂದು 5 ರೂಪಾಯಿ. ಜಾಗ ಏನಿದೆ ಸೆಕ್ಯೂರಿಟಿಯಲ್ಲಿ 500 ರೂಪಾಯಿ ಫೈನ್ ಅಂತಂದ್ರೆ ನೀವು ಒಂದು ಮಾತು ಕೇಳ್ತಾ ಇದ್ದೀವಿ. ಕೇಳಾಗಷ್ಟೇ ಯಾವ ಬೋಳಿ ಮಗ ಮಾತು ತೋರಿಸಿರೋದು ಯಾವ ಫೋನ್ ಯಾರು ಅವ್ರನ್ನೇ ಕೇಳಿ ನನ್ಗೆ ಯಾರು ಬೋಲ್ ಮಗ ಯಾರು ಮಾಡಿ ಸರ್ ಅದು ಫೋನ್ ಯಾರು ನಮ್ಮ ಬೆಂಗಳೂರಲ್ಲಿ ನಡೆದಂಥ ಘಟನೆ ಇದು. ಎಲ್ಲಿ ನಡೆದಿದೆ ಏನು ಅಂತ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ. ಆದರೆ ನಾನು ಕೇಳ್ಪಟ್ಟಂಗೆ ರೇಸ್ ಕೋರ್ಸ್ ನಿಯರ್ ಬೈ ಪ್ರೆಸ್ಟೀಜ್ ಅಂತ ಕೇಳ್ಪಟ್ಟೆ. ಬಟ್ ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಬಟ್ ಈ ಘಟನೆ ಆಗದಂತಹ ಆ ಜಾಗದಲ್ಲಿ ಯಾರ್ಯಾರಿದ್ರು ಅದು ಏನು ಅಂತ ಅವರೇ ಇದಕ್ಕೆ ಸ್ಪಷ್ಟನೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲೇನು ನಡೆದಿದೆ ಅಂತ ಈ ವಿಷಯ ಹೇಳ್ತೀನಿ ನೋಡಿ. ಈ ಅಪಾರ್ಟ್ಮೆಂಟ್ಗಳು ಮತ್ತು ಈ ಕಂಪ್ನಿಗಳ ಹತ್ರ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಸರಿಯಾಗಿ ಪಾರ್ಕಿಂಗ್ನ ಇದು ಮಾಡಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೆಲ್ಲೋ ಹೋಗಿ ಇಲ್ಲೆಲ್ಲೋ ಹೋಗಿ ಅಂತ ಮಾಡ್ತಾರೆ. ಸೊ ಲಾಸ್ಟ್ಗೆ ಈಗ ಅಕ್ಕಪಕ್ಕ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಈಗ ಅಲ್ಲಿ ಬೇಜನ್ ಟವರ್ಗಳಿರ್ತವೆ, ಓಕೆನಾ. ಇವಾಗ ನಾನು ಹೋಗ್ಬೇಕಾಗಿರೋದು ಟವರ್ 1ಗೆ, ಅವ್ರು ಹೇಳೋದು ಟವರ್ 5 ಹತ್ರ ಹೋಗಿ ಪಾರ್ಕಿಂಗ್ ಮಾಡ್ಕೊಂಡ್ಬನ್ನಿ ಅಂತಾರೆ. ಟವರ್ 5 ಹತ್ರ ನಾನು ಹೋಗಿ ಪಾರ್ಕಿಂಗ್ ಮಾಡಿಕೊಂಡು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದು ಕೊಟ್ಬಿಟ್ಟು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸೊ ಅವಾಗ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಏನಪ್ಪ ಅಂದರೆ ಅಣ್ಣ ಇಲ್ಲಿ 2 ನಿಮಿಷ ಅಣ್ಣ ಆಗ್ಬಿಟ್ಟು ಹೋಗ್ತೀವಿ ಅಂತ. ಸರಿ ಓಕೆ, ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಹೇಳೋದಾದರೆ ಅಲ್ಲಿ ಹಾಕಬಾರ್ದು ಅಂತಾರೆ, ಆಯಿತು. ಬಟ್ ಬೇರೆ ಕಡೆ ಯಾರಾದರೂ ಬಂದರೆ ಅದೇ ಥರ ಹೇಳ್ತೀರಾ ನೀವು. ಈ ಡೆಲಿವರಿ ಬಾಯ್ಸ್ ಅಥವಾ ಈಗ ಇದು ಮಾಡಿಬಿಡ್ತೀರಾ, ನಮ್ಮ ಹತ್ರ ದರ್ಪ ತೋರಿಸ್ತೀರಾ. ಬೇರೆಯವ್ರ ಹತ್ರ ನಿಮ್ಮ ಅಪಾರ್ಟ್ಮೆಂಟಲ್ಲಿರುವಂತಹ ರೆಸಿಡೆನ್ಸಿಯವ್ರು ಬಂದರೆ ಹಾಗೆ ಮಾಡ್ತೀರಾ. ಸೊ ಇದೇ ಥರ ಇಶ್ಯೂ ನಿನ್ನೆ ಏನಾಗಿರೋದು ಅಂದರೆ ಅದೇನು ಪ್ರೆಸ್ಟೀಜ್ ಅಂತ ಇದೆ ಅಲ್ಲಿ ಬಂದು ಡೆಲಿವರಿ ಬಾಯ್ ಬಂದುಬಿಟ್ಟು ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಈ ಸೆಕ್ಯೂರಿಟಿ ಅವರು ಹೇಳೋ ಪ್ರಕಾರ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಫುಡ್ಡು ತೊಗೊಳಕ್ಕೋ ಇಲ್ಲ ಕೊಡೋಕ್ಕೋ ಹೋಗಿದ್ದರೆ
ಅಲ್ಲಿ ಬಂದು ಈ ಸೆಕ್ಯೂರಿಟಿ ಅವರು ನೋ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿರೋದು. ಸೊ ಲಾಕ್ ಮಾಡಿಬಿಟ್ಟು ಒಂದಲ್ಲ ಎರಡಲ್ಲ 500 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ನೀವು 500 ರೂಪಾಯಿ ಪೆನಾಲ್ಟಿ ಕಟ್ತೀನಿ ಅಂದರೆ ಕಟ್ಟರೆ ಗಾಡಿ ಬಿಡ್ತೀವಿ ಅಂತ ಈ ಥರ ಇದೇಳೋದಕ್ಕೆ ಈ ಒಂದು ಘಟನೆ ನಡೆದಿರೋದು. ಅಲ್ಲ ಗುರು, ನಾವು 50 ರೂಪಾಯಿ 30 ರೂಪಾಯಿ 40 ರೂಪಾಯಿ ಆರ್ಡ್ರಿಗೆ ಪಿಕಪ್ ಮಾಡೋಕ್ಕೋ ಇಲ್ಲ ಡ್ರಾಪ್ ಮಾಡೋಕ್ಕೋ ನಾವು ಅಲ್ಲಿ ಹೋಗಿರ್ತೀವಿ. ಇವ್ರು ನಮಗೆ 1000 ಕೊಟ್ಟು 500 ರೂಪಾಯಿ ಕಟ್ಟು ಅಂದರೆ ಎಲ್ಲಿಂದ ತಂದು ಕಟ್ಟೋಣ ಗುರು? ಅಲ್ಲ, ಅದಕ್ಕೊಂದು ಇತಿಮಿತಿ ಬೇಡವಾ? ಸರಿ, ಓಕೆ, ಮಾಡಿದ್ವಿ ತಪ್ಪು, ಹೇಳಿ ಕಳಿಸಿ, ಈ ಸರಿ ಹಿಂಗೆ ಮಾಡಿದ್ದೀರಾ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡಿ, ಇಲ್ಲಾಂತ ಬೇರೆ ಥರ ಏನಾದರೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಅದನ್ನು ಬಿಟ್ಟು ನೀವು 500 ರೂಪಾಯಿ ಕಟ್ಟಿ ಇದೇ ಥರ ಇಶ್ಯೂ ನನ್ನ ಪ್ರಕಾರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಒಂದು ಘಟನೆ ನಡೆದಿತ್ತು. ಎಲ್ಲಿ ಅಂದರೆ ಪೆಬಲ್ ಬೇ ಅಪಾರ್ಟ್ಮೆಂಟಲ್ಲಿ ನಮ್ಮ ಹರೀಶ್ ಬ್ರೋಗೆ, ನಮ್ಗೆ ಗೊತ್ತಿರೋ ಹರೀಶ್ ಬ್ರೋಗೆ. ಸೊ ಇದೇ ವಿಚಾರ ನಡೆದಿತ್ತು. ಈ ಥರ ನೋ ಪಾರ್ಕಿಂಗ್ ಇಶ್ಯೂ ಅಲ್ಲಿ ಹೋಗಿ ಪಾರ್ಕ್ ಮಾಡಿದ್ದಕ್ಕೆ ಲಾಕ್ ಮಾಡಿಬಿಟ್ಟು 1000 ಕಟ್ಟಬೇಕು. ಎಲ್ಲಿವರೆಗೂ ಹೋಗಿತ್ತು ಅಂದರೆ ಪೊಲೀಸವರೆಲ್ಲ ಬಂದಿದ್ರು ಅವತ್ತು. ಆ ವಿಡಿಯೋ ಇನ್ನೂ ಇದೆ ನನ್ನ ಚಾನಲ್ನಲ್ಲಿ, ಹೋಗಿ ನೋಡಿ ಬೇಕಾದರೆ. ಸೊ ಇನ್ನೊಂದು ಇಲ್ಲಿ ಖುಷಿಯಾಗಿದ್ದೇನಪ್ಪ ಅಂದರೆ ಎಲ್ಲ ಡೆಲಿವರಿ ಬಾಯ್ಸು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಇದು ಒಂಥರ ನನಗೆ ಖುಷಿ ಆಯಿತು. ಈ ಥರ ಇರಬೇಕು ಗುರು, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಅದೇ ಬೇರೆ ಬೇರೆ ಕಡೆ ಏನಾಗುತ್ತೆ ಅಂದರೆ ಒಬ್ಬ ಡೆಲಿವರಿ ಬಾಯ್ನ ಯಾರಾದರೂ ಇದು ಮಾಡ್ತಾಯಿದ್ರೆ ನೋಡ್ಕೊಂಡಿರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ಡೆಲಿವರಿ ಬಾಯ್ಗೆ ಇವತ್ತು ಬಂದಿರೋ ಪರಿಸ್ಥಿತಿ ಮುಂದಿನ ದಿನ ನಿಮಗೂ ಬರುತ್ತೆ. ಸರಿ, ಓಕೆ, ಈಗ ಮ್ಯಾಟ್ರಿಗೆ ಬರೋದಾದರೆ ಇವ್ರು ನೋ ಪಾರ್ಕಿಂಗಲ್ಲಿ ಹಾಕಿದ್ದೀವಿ ಅಂತ ಈಗ 500 ಫೈನ್ ಕಟ್ಬೋ ಅಂತಾರಲ್ಲ, ಅದೇ ಪ್ಲೇಸಲ್ಲಿ ನಿಮ್ಮ ರೆಸಿಡೆನ್ಸಿಯಲ್ಲಿ ಯಾರಾದರೂ ಒಬ್ಬರು ಬಂದು ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ನೀವು 500 ರೂಪೀಸ್ ಅವ್ರಿಗೆ ಪೆನಾಲ್ಟಿ ಹಾಕ್ತೀರಾ. ಅದೇ ನಿಮ್ಮ ಬಿಲ್ಡಿಂಗಿಗೆ ನಿಮ್ಮ ಗೆಸ್ಟ್ಗಳು ಯಾರಾದರೂ ಬಂದ್ರೇನೋ ಇಲ್ಲಾಂದರೆ ಯಾರಾದರೂ ರೆಸಿಡೆನ್ಸಿ ಯಾರು ಬಂದರೆ ಮಾತ್ರ ನೀವು ಪೆನಾಲ್ಟಿ ಹಾಕಲ್ಲ. ಅದೇ ಪ್ಲೇಸಲ್ಲಿ ಒಬ್ಬ ಡೆಲಿವರಿ ಬಾಯ್ ಇದ್ದರೆ ಇಲ್ಲ ಬೇರೆ ಯಾರೋ ಡ್ರೈವರ್ಸೋ ರೈಡರ್ಸೋ ಇದ್ದರೆ ಅವ್ರಿಗೆ ಮಾತ್ರ ನೀವು ಹಾಕ್ಬಿಡ್ತೀರ. ಯಾಕೆ? ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ, ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರ ಕಂಪ್ನಿಯವ್ರು ಏನು ಬಂದು ಮಾತಾಡೋಲ್ಲ. ಹಾಕೋ 500 ರೂಪಾಯಿ ಏನು ತೀಟೆಗೆ ಬಂದಿದೆ ಇಲ್ಲಿ. ಅಲ್ಲ ಗುರು, ನಾವು ಬೆಳಗ್ಗೆ ಎದ್ದು ಬಂದರೆ 6-7 ಗಂಟೆಗೆ ಬಂದರೆ ರಾತ್ರಿವರೆಗೂ ಕತ್ತೆ ದುಡಿದ್ರೆ ನಮಗೆ ಬರೋದೇ ಒಂದು ಪೆಟ್ರೋಲ್ ಎಲ್ಲ ಕಳೆದ್ರೆ ಒಂದು 1000 ರೂಪಾಯಿ. ಆ 1000 ರೂಪಾಯಿಗೆ 12 ಅವರ್ 13 ಅವರ್ ಡ್ಯೂಟಿ ಮಾಡ್ತೀವಿ. ಅದರಲ್ಲಿ ನಿಮಗೆ 500 ರೂಪಾಯಿ ಕೊಡಬೇಕು ಅಂದರೆ ಏನು ಹೇಳೋಣ? ಸರಿ, ಓಕೆ, ತಪ್ಪು ಮಾಡಿದ್ದೀರಾ, ಓಕೆ, ನಿಮ್ಮ ಲೆಕ್ಕಾಚಾರಕ್ಕೆ ಬರೋಣ. ಈಗ ಅಲ್ಲಿ ನೋ ಪಾರ್ಕಿಂಗ್ ಇತ್ತು, ಅಲ್ಲಿ ಆಗಬಾರ್ದಿತ್ತು, ಇನ್ಫಾರ್ಮ್ ಮಾಡಿರ್ತೀರಾ. ಇನ್ಫಾರ್ಮ್ ಮಾಡಿರಲ್ಲ. ಇನ್ಫಾರ್ಮ್ ಮಾಡಿದರೆ ಯಾಕೆ ಡೆಲಿವರಿ ಬಾಯ್ ಎಲ್ಲ ಆಗ್ತಾನೆ? ಯಾಕೆ ಆಗ್ತಾನಪ್ಪ? ಸೊ ಅದು ನಿಮ್ಮ ಕೆಲಸ, ನೀವು ಬಂದು ಇನ್ಫಾರ್ಮ್ ಮಾಡಬೇಕು. ಇನ್ಫಾರ್ಮ್ ಮಾಡಲ್ಲ. ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ನಾವೇ ನೋಡಿರ್ತೀವಿ, ಅಲ್ಲಿ ಹಾಕ್ಬಿಟ್ಟು ಹೋಗಿದ್ರೆ ನೋಡ್ಕೊಂಡೇ ಇರ್ತಾರೆ, ಸುಮ್ಮನೆ ಇರ್ತಾರೆ. ಹೋಗಿ ಬರೋ ಎಷ್ಟೇ ಲಾಕ್ ಮಾಡಿಬಿಟ್ಟು ಈ ಥರ ನೋ ಪಾರ್ಕಿಂಗಲ್ಲಿ ಹಾಕಿದೆ ಅಂತಾರೆ. ಅದನ್ನು ಫಸ್ಟೇ ಬೊಗಳ್ಬೇಕಲ್ಲ ನೀವು, ನಿಮ್ಮ ಕೆಲಸನೇ ಅದು. ಸರಿ, ಓಕೆ, ನಿಮಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಥರನೇ ನೀವು ಕಷ್ಟಪಟ್ಟು ದುಡಿತೀರಾ, ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಬಿಸಿಲಲ್ಲಿ ನಿಲ್ತೀರಾ. ಅಲ್ಲ ಗುರು, ನಿಮ್ಗೊಂದು ಕಾಮನ್ ಸೆನ್ಸ್ ಇರಬೇಕಲ್ಲ ಗುರು. ನೀವು ಈ ಥರ ಇಲ್ಲ ಸರ್ ಅಲ್ಲಿ ನೋ ಪಾರ್ಕಿಂಗ್ ಪ್ಲೇಸ್ ಅದು, ಅಲ್ಲಿ ಹಾಕಕ್ಕೆ ಹೋಗ್ಬಿಡಿ, ಹಾಕಿದ್ರೆ 500 ರೂಪೀಸ್ ಫೈನ್ ಆಗುತ್ತೆ. ಆವಾಗ ಯಾವನ್ ಗುರು ಡೆಲಿವರಿ ಬಾಯ್ ಬುದ್ಧಿ ಇರೋನು ಆಗ್ತಾನೆ? ಯಾವ ಬುದ್ಧಿ ಇರೋ ನನ್ನ ಮಗ ಯಾರಾದರೂ ಆಗ್ತಾನೆ ಈ ಥರ 500 ರೂಪೀಸ್ ಫೈನ್ ಅಂತ? ಏನೋ ಗೊತ್ತಿರಲ್ಲ, ಆಗ್ಬಿಡ್ತೀರಾ. ಸ್ವಲ್ಪ ಯೋಚನೆ ಮಾಡಿ. ಈಗ ನೀವು ಯೋಚನೆ ಮಾಡಿ, ಈ ರೆಸಿಡೆನ್ಸಿಯಲ್ಲಲ್ಲಿ ಇರೋರೆಲ್ಲ ಅಂದರೆ ಈ ಮ್ಯಾನೇಜ್ಮೆಂಟ್ ಯಾರಾದರೂ ನೋಡ್ತಿದ್ರೆ ನೀವು ಯೋಚನೆ ಮಾಡಿ. ಎಲ್ಲಿಗೂ ನಾವು 500 ರೂಪೀಸ್ ಅಂದರೆ ಕಟ್ಟೋದು? ಹಾಂ, ಸೊ ಇದು ವಿಚಾರ ನೆನ್ನೆ ನಡೆದಿರುವಂಥದ್ದು. ಸೊ ಅಲ್ಲಿ ನಡೆದಿರೋ ಘಟನೆ ಇಷ್ಟೇ. ನೋ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗಾಡಿನ ಲಾಕ್ ಮಾಡಿಬಿಟ್ಟು 500 ರೂಪೀಸ್ ಕಟ್ಟಲೇಬೇಕು ಅಂತ ಗಲಾಟೆ ಮಾಡಿದಾಗ ಅಲ್ಲಿರೋ ಹುಡುಗ ಗಲಾಟೆ ಮಾಡಿ, ಅದಾದಮೇಲೆ ಅಲ್ಲಿರೋಂಥ ರೈಡರ್ಸ್ ಅಂದರೆ ಅಲ್ಲಿರೋಂಥ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದು ಅಪಾರ್ಟ್ಮೆಂಟ್ ಅಲ್ಲ ಅಂತ ಅನ್ಕೊತೀನಿ. ಪ್ರೆಸ್ಟೀಜ್ ಅಂದರೆ ಅಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಆಫೀಸ್ದು. ನಾನು ನೋಡಿದ್ದೀನಿ ಅದನ್ನು. ಸೊ ಇಷ್ಟು ನಡೆದಿರೋ ಘಟನೆ. ಇನ್ನೊಂದೇನಪ್ಪ ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ ಒಬ್ರಿಗೊಬ್ರು ನಮ್ಮ ಡೆಲಿವರಿ ಬಾಯ್ ಸಪೋರ್ಟಿಗೆ ಬಂದಿರೋದು. ಸೊ ಇದು ತುಂಬ ಖುಷಿಯಾಗುತ್ತೆ ಈ ಥರ ನೋಡಿದ್ರೆ. ಏನಕ್ಕೆ ಅಂದರೆ ನಾವು ಎಷ್ಟೋ ಸರಿ ಈ ಥರ ಸಿಚುವೇಷನ್ಸ್ನ ಫೇಸ್ ಮಾಡಿಬಿಟ್ಟಿದ್ದೀವಿ. ರೆಸ್ಟೋರೆಂಟ್ಗಳಲ್ಲಿ ಆಗಲಿ ಅಪಾರ್ಟ್ಮೆಂಟ್ಸ್ಗಳಲ್ಲಾಗಲಿ ಈ ಥರ ಸಿಚುವೇಷನ್ಸ್ನ ಫೇಸ್ ಮಾಡ್ತಿರುವಾಗ ನಾವು ಒಬ್ಬರೇ ಮಾತಾಡ್ತಿದ್ರೆ ನಮ್ಮನ್ನು ನೋಡ್ಕೊಂಡು ಡೆಲಿವರಿ ಬಾಯ್ಸು ಸುಮ್ಮನೆ ನಮ್ಗೆ ಯಾಕೆ ಬೇಕಪ್ಪ, ನಮ್ಮ ಕೆಲಸ ಏನೋ ನಾವೇನೋ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ತುಂಬ ಜನ ಆ ಟೈಮಲ್ಲಿ ನಮಗೆ ಇದು ಮಾಡಿದ್ದಾರೆ. ಬಟ್ ಈಗ ಈ ಥರ ಎಲ್ಲ ಬಂದಿರೋದಕ್ಕೆ ಸೊ ತುಂಬ ಖುಷಿ ಆಗ್ತಿದೆ. ಈ ಥರ ಎಲ್ಲ ಬಂದು ಸಪೋರ್ಟ್ ಒಬ್ರಿಗೊಬ್ರು ಮಾಡ್ಕೊತಿರೋದಕ್ಕೆ. ಏನಕ್ಕೆ ಅಂದರೆ ಸಿಂಪಲ್, ಇವತ್ತು ಆ ಹುಡುಗನಿಗೆ ಆಗಿದೆ ಅಂದರೆ ನಾಳೆ ನಿಮಗೂ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಈಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹಂಗಂತ ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ತಪ್ಪು ಹುಡುಗನ ಕಡೆ ಏನಾದರೂ ಇದ್ದರೆ, ಈಗ ಅಕಸ್ಮಾತ್ ಹೇಳ್ತಾ ಇರೋದು ನಾನು, ಅಕಸ್ಮಾತ್ ಸೆಕ್ಯೂರಿಟಿ ಅವ್ರು ಏನಾದರೂ ಹುಡುಗನಿಗೆ ಇನ್ಫಾರ್ಮ್ ಮಾಡಿನೂ ಹುಡುಗ ಏನಾದರೂ ಅಲ್ಲಿ ಇಟ್ಬಿಟ್ಟು ಬೇಕು ಅಂತ ಹೋಗಿದ್ರೆ ಅದು ಹುಡುಗನ ತಪ್ಪಿದ್ರೆ ಹುಡುಗನಿಗೆ ತಿಳಿಸಿ ಹೇಳಿ, ಇಲ್ಲಪ್ಪ ಹಿಂಗೆ ಮಾಡಬೇಡಪ್ಪ, ಹಿಂಗೆ ಮಾಡಿದ್ರೆ ನಮಗೂ ಕೆಟ್ಟ ಹೆಸರಾಗುತ್ತೆ ಅಂತ ಹೇಳಿ. ಸೊ ಒಟ್ಟಿನಲ್ಲಿ ಹುಡುಗನಿಗೆ ಗೊತ್ತಾಗೋ ಥರ ಮಾಡಿ.
ಸೊ ಇದು ನಡೆದಂಥ ವಿಚಾರ. ಈ ವಿಚಾರದಲ್ಲಿ ಇನ್ನು ಏನಾದರೂ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಕಂಪ್ನಿಗಳಿಗೆ ಏನಾದರೂ ಹೇಳಿದ್ರೆ ಅವರು ಇದ್ರ ಬಗ್ಗೆ ಕೇರೇ ಮಾಡಲ್ಲ. ಅವ್ರಿಗೇನು ಅವ್ರ ಬಿಸ್ನೆಸ್ ನಡೀತಾ ಇರಬೇಕು, ಡೆಲಿವರಿ ಬಾಯ್ ಲಾಗಿನಲ್ಲಿ ಇರಬೇಕು, ಕಸ್ಟಮರ್ ಆರ್ಡ್ರ್ ಮಾಡಬೇಕು, ಅಷ್ಟೇ ಅವರು ಯೋಚನೆ ಮಾಡೋದು. ಅದು ಬಿಟ್ಟು ಬೇರೆ ಇನ್ನೇನು ಅವ್ರು ಯೋಚನೆ ಮಾಡಲ್ಲ. ರೈಡರ್ ಸತ್ತರೆ ಏನೋ, ಅವ್ರು ಓಡಿಸ್ಕೊಂಡ್ರೆ ಏನೋ, ಅವರು ಬೀಳ್ಸ್ಕೊಂಡ್ರೆ ಏನೋ, ಅವ್ರಿಗೆ ಅದು ಕಂಪ್ನಿಯವ್ರಿಗೆ ಅದರೆಲ್ಲ ಏನು ತಲೆಗೆ ಹಾಕ್ಕೊಳ್ಳಲ್ಲ. ನೀವು ಹೋಗಿ ಈ ಥರ ಆಗಿದೆ ಸರ್ ಹೆಲ್ಪ್ ಮಾಡಿ ಅಂದ್ರೂ ಅವ್ರು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ನಿಮ್ಮ ಬಗ್ಗೆ ಕ್ಯಾರೇನೂ ಮಾಡಲ್ಲ. ಕಂಪ್ನಿಯವ್ರ ಪರಿಸ್ಥಿತಿ ಅದು. ಇನ್ನು ಬೇರೆ ಇನ್ನೇನಿದೆ, ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ಇದಾಗಿರಬೇಕು. ಸೊ ದಯವಿಟ್ಟು ನಮ್ಮ ರೈಡರ್ಸ್ ಹತ್ರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ತಪ್ಪಿಲ್ಲದೆ ಇದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಸೊ ಆ ಥರ ಸಿಚುವೇಷನ್ಗಳಲ್ಲಿ ನಿಮಗೇನಾದರೂ ಸೆಕ್ಯೂರಿಟಿಯವ್ರ ಹತ್ರ ಹೇಳಿದ್ರೆ ಆಗಬೇಡಿ ಅಂತ ಹಾಕಕ್ಕೆ ಹೋಗಬೇಡಿ. ಬಟ್ ನಮ್ಗೆ ಅರ್ಥ ಆಗುತ್ತೆ ಕಷ್ಟ ನಮಗೆ ಅಂತ. ಏನಂದರೆ ಈಗ ನೋಡಿ, ಅದೇ ಆಗಲೇ ಹೇಳ್ದಂಗೆ ಒಂದನೇ ಟವರಲ್ಲಿ ಡ್ರಾಪ್ ಇರುತ್ತೆ, 5ನೇ ಟವರ್ಗೆ ಹೋಗಿ ಪಾರ್ಕ್ ಮಾಡಿ ಬಾ ಅಂತಾರೆ. ಅದು ನಮ್ಮ ಕಷ್ಟ ಅವ್ರಿಗೆ ಅದು ಅರ್ಥ ಆಗೋಲ್ಲ. ಅವ್ರಿಗೆ ಇನ್ನೇನು ಹೇಳಿದ್ರು ಅರ್ಥ ಆಗೋಲ್ಲ. ಏನು ಮಾಡೋಕ್ಕಾಗುತ್ತೆ? ಅವ್ರು ಬಂದು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಈ ಬಿಸಿಲಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಅವ್ರಿಗೆ ಅರ್ಥ ಆಗೋದು. ಸೊ ಇದು ಈ ಒಂದು ವಿಡಿಯೋ. ಆ ಘಟನೆ ಬಗ್ಗೆ ನನಗೆ ತುಂಬ ಜನ ಕಲಿಸಿದ್ರಿ, ಬ್ರೋ ಇದ್ರ ಬಗ್ಗೆ ಮಾತನಾಡಿ ಅಂತ. ಮಾತನಾಡೋದಕ್ಕೆ ಏನು ಗೊತ್ತಾ, ಬೇಜಾರು. ಏನು ಸಾಲ್ವ್ ಆಗೋಂಥದ್ದಲ್ಲ ಇವೆಲ್ಲ, ಸಾಲ್ವ್ ಆಗೋಲ್ಲ ಇವೆಲ್ಲ, ಅಷ್ಟೇ. ಇವೆಲ್ಲ ನಮ್ಮ ಡೆಲಿವರಿ ಬಾಯ್ಸು ಅನುಭವಿಸ್ಲೇಬೇಕು. ಸೊ ನಿಮಗೆಲ್ಲ ಇದೇ ವಿಡಿಯೋದಲ್ಲಿ ಇನ್ನೊಂದು ತಿಳಿಸ್ತೀನಿ. ಹೈದ್ರಾಬಾದಲ್ಲೂ ಇದೇ ಥರ ಘಟನೆ ನಡೆದಿದೆ. ಸ್ವಿಗ್ಗಿ ಫುಡ್ ಡೆಲಿವರಿ ಒಬ್ಬರು ಏನೋ ಕೊಡೋಕೆ ಹೋದರೆ, ಮೋಸ್ಟ್ಲಿ ಏನೋ ವಿಚಾರ ಗೊತ್ತಿಲ್ಲ, ಅಲ್ಲಿ ಡೆಲಿವರಿ ಬಾಯ್ನೇ ಹೊಡೆದಿದ್ದಾರೆ. ಅದಾದಮೇಲೆ ಎಲ್ಲ ಡೆಲಿವರಿ ಬಾಯ್ಸು ಸೇರಿಕೊಂಡು ಅಪಾರ್ಟ್ಮೆಂಟ್ಗೆ ಯಾರು ಫುಡ್ ತೊಗೊಂಡು ಒಳಗಡೆ ಹೋಗಬಾರ್ದು, ಗೇಟ್ ಹತ್ರನೇ ತೊಗೊಂಡೋಗ್ಬೇಕು, ಕೊಡ್ಬರ್ಬೇಕು ಅಂತ ಎಲ್ಲ ಅಲ್ಲಿನ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಡಿಸೈಡ್ ಮಾಡ್ಕೊಂಡವ್ರೆ. ಸೊ ಈ ಥರ ಒಗ್ಗಟ್ಟಿರಬೇಕು. ಈ ಥರ ಒಗ್ಗಟ್ಟಿದ್ದಾಗ ಅದು ನಿಮಗೆ ಗೊತ್ತು, ಒಗ್ಗಟ್ಟಿಗೆ ಬಲ ಇದೆ. ನಾವು ಒಗ್ಗಟ್ಟಾಗಿದ್ದೀವಿ ಅಂದರೆ ಅವಾಗ ಅವರು ಎದುರ್ಕೊಂತಾರೆ. ಯಾಕಪ್ಪ ಎಲ್ಲರೂ ಒಟ್ಟಿಗೆ ಬರ್ತಾರೆ. ನೋಡಿ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರ ಮೇಲೆ ಯುದ್ಧ ಮಾಡೋದಕ್ಕೆ, ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರೈಡರ್ ಹೋಗ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ರೆಸಿಡೆನ್ಸಿ ಅವ್ರ ಜೊತೆಗೆ ಜಗಳಾಡೋದಕ್ಕೂ, ಒಂದು 10 ಜನ ಹುಡುಗರು ಸೇರಿಕೊಂಡು ನಮಗೆ ನ್ಯಾಯ ಇಲ್ಲಿ ಮೋಸ ಆಗ್ತಿದೆ, ನಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬರೇ ಅಂದರೆ ಕಷ್ಟ ಆಗುತ್ತೆ ಇಲ್ಲಿ. ಸೊ ಇಷ್ಟೇ ಅಂತ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ದಯವಿಟ್ಟು ನಮ್ಮ ರೈಡರ್ಸ್ ಹತ್ರ ಕೇಳ್ಕೊಳ್ಳೋದು, ಒಗ್ಗಟ್ಟಾಗಿರೋಣ, ಒಟ್ಟಿಗಿರೋಣ. ಸೊ ಇಲ್ಲಿ ನನಗೆ ಗೊತ್ತು, ಇಲ್ಲಿ ಯಾರೂ ಪರ್ಮನೆಂಟಾಗಿ ಇದನ್ನು ಮಾಡಲ್ಲ, ಬಟ್ ಇರೋಷ್ಟು ದಿವಸ ಆದರೂ ಒಗ್ಗಟ್ಟಾಗಿರೋಣ. ಸೊ ಇಷ್ಟೇ ಅಂತ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.